ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಮತ್ತೆ ಅನೈತಿಕ ಪೊಲೀಸ್ಗಿರಿ ಸದ್ದಾಗಿದೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಪುಂಡ ಪೋಖ್ರಿಗಳೆಲ್ಲ ಮಾಡೋ ದಾಳಿನ ನೈತಿಕ ಪೊಲೀಸ್ಗಿರಿ ಅಂತ ಕರೀತಾ ಇದ್ರು. ನೈತಿಕತೆ ಎಲ್ಲಿದೆ? ಕಾನೂನಿಗೆ ವಿರುದ್ಧವಾಗಿ ನಡೆಯುವಂತಹ ಈ ಕ್ರೈಮ್ಗಳನ್ನು ನೈತಿಕ ಪೊಲೀಸ್ಗಿರಿ ಅಂತ ಕರೆದೋರು ಯಾರು? ಯಾಕೆ ಈ ಹೆಸರಿಟ್ರು? ಒಂದು ಅರ್ಥ ಆಗಲ್ಲ. ಇದೊಂದು ಅನೈತಿಕ ಪೊಲೀಸ್ಗಿರಿ ಅಂತ ಹೇಳ್ಬೋದು. ಪುಂಡಾಟಿಕೆ, ರೌಡಿಸಮ್, ಗೂಂಡಾಗಿರಿ ಈ ಪದಗಳಲ್ಲಿ ಕರೆಯಬಹುದಾದಂತಹ ಕೃತ್ಯವನ್ನು ಪೊಲೀಸ್ಗಿರಿ ಅಂತ ಬೇರೆ, ಅದಕ್ಕೊಂದು ನೈತಿಕತೆ ವರ್ಡ್. ನಾಚಿಕೆ ಆಗಬೇಕು ಆ ಹೆಸರನ್ನು ಆ ಕಾಲದಲ್ಲಿ ಇಟ್ಟೋರಿಗೆ. ಅದೇನು ಬೇಕಾದರೂ ಇರಲಿ. ಪ್ರಸಾದ್ ಅತ್ತಾವರ ಅಂತ ಹೇಳಿಬಿಟ್ಟು ಮೂಲತಃ ಫರಂಗಿಪೇಟೆಯವರು. ಅತ್ತಾವರ ಏನೋ ಮೂಲ ಅಲ್ಲ, ಅತ್ತಾವರಕ್ಕೆ ಚಿನ್ನದ ವ್ಯಾಪಾರಕ್ಕೆ ಅಥವಾ ಚಿನ್ನದ ಕುಸರಿ ಕೆಲಸಕ್ಕಂತ ಹೊರಟ ವ್ಯಕ್ತಿ. ಹಾಗೆ ಚಿನ್ನದ ಕೆಲಸ ಮಾಡ್ಕೊಂಡೇನಾದ್ರು ಇದ್ದಿದ್ರೆ ಚಿನ್ನದಂಥ ಬದುಕು ಸಿಗ್ತಾಯಿತ್ತು. ರೀಸೆಂಟಾಗಿ ಮದುವೆ ಆಗಿದ್ರೆ ಚಿನ್ನದಂಥ ಪತ್ನಿ ಇದ್ದಾರೆ. ಅವರು ಸಬ್ ಇನ್ಸ್ಪೆಕ್ಟರ್. ನಿಮ್ಮ ತಲೆಯಲ್ಲಿರಲಿ. ಪ್ರಸಾದ್ ಅತ್ತಾವರ 2009 ಪಬ್ ದಾಳಿಯಲ್ಲಿ ಮುಂಚೂಣಿಯಲ್ಲಿದ್ದಂಥ, ಅರೆಸ್ಟ್ ಆದಂಥ, ಜೈಲಿಗೆ ಹೋದಂತಹ ಆ ವ್ಯಕ್ತಿ ಈಗ ಮಂಗಳೂರಿನ ವಿಜಯನ ಕಲರ್ಸ್ ಎಂಬ ಹೆಸರಿನ ಮಸಾಜ್ ಸೆಂಟರ್ ಮೇಲೆ ಏನು ದಾಳಿ ಆಯಿತು, ಆ ದಾಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ. ಆ ದಾಳಿಯ ನೇತೃತ್ವವನ್ನು ವಹಿಸಿದ್ದು ಅಥವಾ ಆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದು ರಾಮಸೇನೆ ಅಂತ ಹೇಳ್ಬಿಟ್ಟು. ಆ ರಾಮಸೇನೆಯ ಸಂಸ್ಥಾಪಕನಾಗಿರುವಂತಹ, ಒಂದು ಕಾಲದಲ್ಲಿ ಶ್ರೀರಾಮ ಸೇನೆಯಲ್ಲಿದ್ದಂತಹ, ಆನಂತರ ಭೂಗತ ಚಟುವಟಿಕೆಯ ಕಾರಣಕ್ಕೆ ಶ್ರೀರಾಮ ಸೇನೆಯಿಂದ ಮುತಾಲಿಕ್ ಅವರಿಂದ ಹೊರಗೆ ಹಾಕಿಸಿಕೊಂಡಂತಹ ಪ್ರಸಾದ್ ಅತ್ತಾವರ ಮದುವೆ ಆಗಿರೋದು ಒಬ್ಬರು ಸಬ್ ಇನ್ಸ್ಪೆಕ್ಟರ್ನ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪತಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ಈ ಅನೈತಿಕತೆಯ ಹೊಣೆಯನ್ನು ಅವರು ಹೊರಬೇಕಾಗ್ತದೆ. ಸ್ವಲ್ಪ ಬುದ್ಧಿ ಹೇಳಿ ರಿಪೇರಿ ಮಾಡಬೇಕಾಗತ್ತೆ. ನೋಡಮ್ಮ, ಪೊಲೀಸ್ ಅಧಿಕಾರಿಯಾಗಿ ನೀವು ನಿಮ್ಮ ಗಂಡನನ್ನೇ ತಿದ್ದಕ್ಕಾಗಲಿಲ್ಲ, ನಿಮ್ಮ ಗಂಡಂಗೆ ಬುದ್ಧಿ ಹೇಳೋಕ್ಕಾಗಿಲ್ಲ. ಅವರೇನ ರಾಷ್ಟ್ರೀಯತೆ, ಧರ್ಮ, ರಾಷ್ಟ್ರಭಕ್ತಿ, ಹೆಣ್ಣು ಮಕ್ಕಳ ರಕ್ಷಣೆ ಈ ಹೆಸರಿನಲ್ಲಿ ಪುಂಡಾಟಿಕೆ ಮಾಡ್ತಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ಪುಂಡಾಟಿಕೆಗೆ ನಿಮಗೆ ಒಪ್ಪಿಗೆ ಇದೆಯೇ, ಸಮ್ಮತಿ ಇದೆಯೇ, ಸರಿ ಅಂತ ಅನಿಸುತ್ತಾ? ನಿಮಗೆ ಇವೆಲ್ಲ ಸರಿ ಅಂತ ಅನಿಸಿದ್ರೆ ನೀವು ಯಾವ ರೀತಿಯಲ್ಲಿ ಬೇರೆಯವರಿಗೆ ನೈತಿಕತೆಯ ಪಾಠವನ್ನು ಹೇಳೋದಕ್ಕಾಗಲಿ, ಕಾನೂನಿನ ರಕ್ಷಣೆ ಮಾಡೋದಕ್ಕಾಗಲಿ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅದನ್ನು ನಾವು ಕೇಳ್ತೀವಿ. ಚಿನ್ನದ ವ್ಯಾಪಾರ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಚಿನ್ನದಂಥ ಬದುಕನ್ನು ಬಿಟ್ಟು ಈ ಥರ ಧರ್ಮ ರಕ್ಷಣೆ, ಹೆಣ್ಣು ಮಕ್ಕಳ ರಕ್ಷಣೆ ಅಂತ ಹೇಳ್ಬಿಟ್ಟು ಪುಂಡಾಟಿಕೆಯನ್ನು ಮೆರೀತಿರುವಂಥ ಒಂದು ಕತೆ ಇದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ, ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಏನು ಪ್ರಮೋದ್ ಮುತಾಲಿಕ್ ಆಗಿರಲಿಲ್ಲ. ಅದರ ಹಿಂದಿರೋರೇ ಬೇರೆ ಯಾರ್ಯಾರೋ. ಆನಂತರ ಪ್ರಮೋದ್ ಮುತಾಲಿಕ್ ಅವರ ಹಿಡಿತಕ್ಕೆ ಆ ಸಂಘಟನೆ ಬರುತ್ತೆ. 2009 ಪಬ್ ದಾಳಿ ನಂತರದ ಕಥೆಗಳಿವೆಲ್ಲ. ಪತ್ರಕರ್ತ ನವೀನ್ ಸೂರೇಂಜೆ ಬರ್ಕೋತಾರೆ. ಏನು ಕಲರ್ಸ್ ಮಸಾಜ್ ಸೆಂಟರ್ ಮೇಲೆ ಪ್ರಸಾದ್ ಅತ್ತಾವರ ಟೀಮ್ ದಾಳಿ ಮಾಡಿದ್ಮೇಲೆ ಪ್ರಸಾದ್ ಅತ್ತಾವರ ನೈತಿಕತೆಯ ಮಾತನ್ನು ಆಡ್ತಾ ಇದ್ದಾನೆ. ಕಲರ್ಸ್ ಮಸಾಜ್ ಸೆಂಟರ್ ಮೇಲೆ ದಾಳಿ ನಡೆಸಿದ್ದು ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಅಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು. ಆ ಕಾರಣಕ್ಕೆ ದಾಳಿ ನಡೆಸಿದ್ದೀವಿ, ಸಂಸ್ಕೃತಿಯ ರಕ್ಷಣೆ ಅನ್ನುವಂಥ ಬಿಲ್ಡಪ್ನ ತಗೋತಾ ಇದ್ದಾರೆ. ಆದರೆ ಇದೇ ಪ್ರಸಾದ್ ಅತ್ತಾವರ ಮನೆ ಮೇಲೆ ಅಂದಿನ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ಸುಬ್ರಹ್ಮಣ್ಯೇಶ್ವರ ರಾವ್ ದಾಳಿ ನಡೆಸಿದಾಗ ಆತನ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂಥ ಫೋನ್ ವಿಡಿಯೋಗಳು ಸಿಕ್ಕಿದ್ವು. ಯಾವ ನೈತಿಕತೆಯ ಪಾಠ? ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ಏನು 2009 ಅಮ್ನೇಷಿಯಾ ಪಬ್ ದಾಳಿ ನಡೀತೋ, ಆ ದಾಳಿ ನಡೆಸಿದ ಪ್ರಸಾದ್ ಅತ್ತಾವರ ಸೆಕ್ಯೂರಿಟಿ ಏಜೆನ್ಸಿಗೆ ಅಮ್ನೇಷಿಯಾ ಪಬ್ನ ಸೆಕ್ಯೂರಿಟಿ ಗುತ್ತಿಗೆ ಕೊಡಲಿಲ್ಲ. ಆ ಕಾರಣಕ್ಕೆ ದಾಳಿ ನಡೆಸಿ ಅದಕ್ಕೆ ಹಿಂದೂ ರಕ್ಷಣೆ, ಭಾರತೀಯ ಸಂಸ್ಕೃತಿ ಅಂತ ಹೆಸರನ್ನು ಕೊಟ್ಟಿದ್ದ. ಬಿಸ್ನೆಸ್ಗಂತ ಹೋಗಿದ್ರು, ಬಿಸ್ನೆಸ್ ಸಿಗಲಿಲ್ಲ. ಆ ಸಿಟ್ಟಿಗೆ ಹಿಂದುತ್ವ ರಕ್ಷಣೆ, ಭಾರತೀಯ ಸಂಸ್ಕೃತಿ ಅನ್ನೋ ಹೆಸರಿನಲ್ಲಿ ದಾಳಿ ನಡೆಸಿದ್ದು ಅಂತ. ಈಗ ಕಲರ್ಸ್ ಮಸಾಜ್ ಪಾರ್ಲರ್ ಕತೆ ಕೂಡ ಹಾಗೆ ಇರಬಹುದು ಅನ್ನುವಂಥ ಅನುಮಾನವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಇಲ್ಲೂ ಕೂಡ ಏನೋ ವಿಚಾರಕ್ಕೆ ಡೀಲ್ ಮಾಡೋದಕ್ಕೆ ಹೊರಟಿರ್ತಾರೆ, ಕೊಟ್ಟಿರಲ್ಲ. ಅದಕ್ಕೆ ಹಿಂದೂ ರಕ್ಷಣೆ, ಹಿಂದುತ್ವ ರಕ್ಷಣೆ, ಭಾರತೀಯ ಸಂಸ್ಕೃತಿ ಅಂತ ದಾಳಿ ಮಾಡಿರಬಹುದು ಅಂತ. ಹಾಗೆಯೇ ತೆಹಲ್ಕಾ ಪತ್ರಿಕೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿರ್ತಾರೆ ಇದೇ ಪ್ರಸಾದ್ ಅತ್ತಾವರನ ಮೇಲೆ. ಕೋಮುಗಲಭೆ ದಾಳಿ ನಡೆಸೋದಕ್ಕೆ ಹಣ ಪಡೆದುಕೊಳ್ಳುವ ವ್ಯವಹಾರವನ್ನು ಪ್ರಸಾದ್ ಅತ್ತಾವರ್ ಒಪ್ಪಿಕೊಂಡಿದ್ರು. ಅದನ್ನು ನೀವು ಕೂಡ ನೋಡಿರ್ತೀರಿ. ಈ ಹಿನ್ನೆಲೆ ಇರೋದು ಚಿನ್ನದ ಅಂಗಡಿಯಿಂದ ಹಿಡಿದು ಈ ಥರದ ಹಿನ್ನೆಲೆ ಇರುವಂತಹ ವೈವಾಹಿಕ ಜೀವನದಲ್ಲಿ
ಒಬ್ಬರು ಸಬ್ ಇನ್ಸ್ಪೆಕ್ಟರ್ನೂ ಕೂಡ ಮದುವೆ ಆಗಿರುವಂಥ ಪ್ರಸಾದ್ ದತ್ ಅವರ ಸುಧಾರಿಸಲೇ ಇಲ್ಲ. ಮನೆಯಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿನ ಇಟ್ಕೊಂಡು ಪೊಲೀಸ್ ಇಲಾಖೆಗೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು, ಈ ವಿಚಾರನ ಪೊಲೀಸರಿಗೆ ಯಾಕೆ ಕಂಪ್ಲೇಂಟ್ ಕೊಡಬೇಕು ನಾವು ಅನ್ನೋ ಆ್ಯಂಗಲಲ್ಲಿ ಮಾತಾಡ್ತಾರೆ. ಇನ್ನು ಕಾಂಡಮ್ ಸಿಕ್ತಲ್ಲಿ ಕಾಂಡಮ್ ಸಿಕ್ತು ಅಂತ ಹೇಳ್ತಾರೆ. ಕಾಂಡಮನ್ನು ಯಾರಾದರೂ ಬಹಿರಂಗವಾಗಿ ಇಡ್ತಾರನ್ರಿ, ಯಾವುದೇ ದಂಧೆ ನಡೀಲಿ. ಇವ್ರು ದಾಳಿ ನಡ್ಸಕ್ಕೆ ಹೋಗ್ತಾರೆ, ಆ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ. ಕೈ ಸಿಕ್ಕಿದ್ನೆಲ್ಲ ಒಡೆದಾಕ್ತಾರೆ, ಗಲಾಟೆ ಮಾಡ್ತಾರೆ, ಹೆಣ್ಮಕ್ಳನ್ನೆಲ್ಲ ಬೆದರಿಸ್ತಾರೆ. ಕಾಂಡಮನ್ನ ಬಹಿರಂಗವಾಗಿ ಇವ್ರು ಬರ್ತಾರೆ ಅಥವಾ ಯಾವುದೇ ಗಿರಾಕಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಶೋಕೇಸಲ್ಲಿ ಇಡ್ತಾರ. ಕಾಂಡಮನ್ನು ಶೋಕೇಸಲ್ಲಿ ಹಿಂಗೆ ಇಟ್ಬಿಟ್ಟು ಬನ್ನಿ ಇಲ್ಲಿ ದಂಧೆ ನಡೆಸ್ತೀವಿ ಅಂತ ಹೇಳ್ತಾರ. ಒಂದು ಅನುಮಾನದ ಪ್ರಕಾರ ಇವರೇ ಹೋಗಿ ಕಾಂಡಮ್ ಹಾಕಿರ್ತಾರೆ ಅಂತ. ಏನು ಹಳೆ ಟ್ರಿಕ್ಸ್ಗಳಿವೆಲ್ಲ, ಓಲ್ಡ್ ಟ್ರಿಕ್ಸು. ಯಾವುದಾದ್ರೂ ವಿಚಾರಕ್ಕೆ ಹೋಗ್ಬಿಟ್ಟು ಗಲಾಟೆ ಮಾಡ್ಬೇಕಂದ್ರೆ ಫಸ್ಟ್ ಹೋಗ್ಬಿಟ್ಟು ಐಟಮ್ ಇಟ್ಬಿಡೋದು. ಆಮೇಲೆ ಈ ದಾಳಿಕೋರರು ಅದೇ ಹೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರಂತಿಲ್ಲ, ಹೆಣ್ಣು ಮಕ್ಕಳನ್ನ ದಂಧೆಗೆ ಬಳಸ್ಕೊತಾ ಇದ್ರು, ಅಲ್ಲಿ ದಂಧೆ ನಡೀತಾ ಇತ್ತು ಅಂತ ಏನೋ ಹೇಳ್ತಾರೆ. ಪ್ರೂವ್ ಅಲ್ಲ, ಇವ್ರ ಸ್ಟೇಟ್ಮೆಂಟ್ ಅಷ್ಟೇ. ಮಾಡಿದ್ದು ಪುಂಡಾಟಿಕೆ, ನುಗ್ಗಿ ಹೊಡೆದಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ, ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಧರ್ಮ ರಕ್ಷಣೆ ಇರ್ಬೋದು, ಹೆಣ್ಣು ಮಕ್ಕಳ ರಕ್ಷಣೆ ಇರ್ಬೋದು, ಸೈದ್ಧಾಂತಿಕತೆಯ ರಕ್ಷಣೆಯ ವಿಚಾರಗಳಿರ್ಬೋದು, ಇದು ಬಿಸ್ನೆಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಗ್ರಹಿಸಬೇಕು. ನಾವು ಹೇಳೋದಲ್ಲ, ನಿಮಗೆ ಅನಿಸ್ಬೇಕಿದು ಇದು ಯಾಕೆ ಆಗ್ತಾ ಇದೆ, ಇದರ ಹಿಂದೆ ಏನು ಸ್ಟೋರಿ ಇದೆ. ಏನೇ ಘಟನೆ ಆಗಲಿ, ಕೆಲವರು ಹೇಳ್ತಾರೆ ಮುಸಲ್ಮಾನರ ಹತ್ರ ವ್ಯಾಪಾರ ಮಾಡಬೇಡಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಮುಸಲ್ಮಾನರ ಸೆಂಟರ್ಗಳಲ್ಲಿ ಸೆಕ್ಯೂರಿಟಿ ಏಜೆನ್ಸಿನ ನಡೆಸ್ತಾರೆ. ಹಲವು ಮುಖಂಡರುಗಳ ಕತೆ ಹೀಗೇ ಇದೆ ದಕ್ಷಿಣ ಕನ್ನಡದಲ್ಲಿ. ಯಾರು ಏನು ಎತ್ತ ಇನ್ನೊಂದು ಸಲ ಮಾತಾಡೋಣ. ಅದು ಹಲವು ಬಾರಿ ನಾವು ಮಾತಾಡಾಗಿದೆ. ಒಟ್ಟಿನಲ್ಲಿ ಕಾನೂನು ಬಾಹಿರವಾಗಿ ಏನೇ ನಡೀತಾ ಇದ್ರು ಅದು ನಮ್ಮ ಗಮನಕ್ಕೆ ಬಂದರೆ, ಬರೀ ಸೆಕ್ಸ್ ನಡೀತಿತ್ತು, ಅಲ್ಲಿ ಲೈಂಗಿಕ ಚಟುವಟಿಕೆ ನಡೀತಿತ್ತು, ಪರಸ್ಪರ ಒಪ್ಪಿಗೆಯಿಂದ ನಡೆದ್ರೆ ಆ ಪಾರ್ಲರ್ಗೋ, ಆ ಸೆಂಟರ್ಗೋ, ಆ ಪಬ್ಬಿಗೋ ಯಾರಿಗೂ ಸಂಬಂಧಪಟ್ಟಂಥ ಮಾಲೀಕನೋ ಸ್ನೇಹಿತನೋ ಅಲ್ಲೇನಾದ್ರು ಲೈಂಗಿಕ ಚಟುವಟಿಕೆ ನಡೆಸ್ತಾ ಇದ್ದಾನೆ ಅಂದರೆ ದಂಧೆ ಅಲ್ಲ, ಲೈಂಗಿಕ ಚಟುವಟಿಕೆ ನಡೀತಾ ಇದೆ ಅಂದರೆ ಅಲ್ಲಿ ಕಾಂಡಮ್ ಗಿಡಮ್ ಬಳಸ್ಕೊಂಡ ಅಂದರೆ ಬಿಟ್ಬಿಡಿ, ಮಾಡ್ಕೊಳ್ಳಿ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ತಡೆಯೋರು ಯಾರು ನೀವು? ಬಲವಂತವಾಗಿ ಏನಾದರೂ ನಡೀತಾ ಇದ್ದರೆ ಅದು ಅಫೆನ್ಸ್ ಆಗ್ತದೆ. ಬಲವಂತವಾಗಿ ಏನು ನಡೀತಿಲ್ಲ ಅಂದಮೇಲೆ ಅದನ್ನು ನಡೆದಿದೆ ಅಂತ ಯಾಕೆ ಹೇಳೋಕೆ ಹೋಗ್ತೀರಿ? ಬಲವಂತವಾಗಿ ಏನು ನಡೆದ್ರೆ ಯಾವುದಾದ್ರು ಹೆಣ್ಣು ಮಗಳೇ ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನೂ ಆಗಿಲ್ಲ. ಅಷ್ಟಕ್ಕೂ ಅಲ್ಲಿ ಏನೂ ನಡೀತಿರಲಿಲ್ಲ ಆ ಥರದ ಚಟುವಟಿಕೆ ಅನ್ನೋದು ನಮಗೆ ಬಂದಿರುವಂಥ ಮಾಹಿತಿ. ಏನೂ ನಡೀತಾ ಇರಲಿಲ್ಲ, ಸುಮ್ಮನೆ ಏನೋ ವಿಚಾರಕ್ಕಂತ ಇವ್ರು ಹೋಗ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಬಂದಿರೋ ಮಾಹಿತಿ. ಬಟ್ ಪೊಲೀಸ್ ತನಿಖೆ ನಡೆಸ್ತಾ ಇದೆ. ಕಾನೂನು ಬಾಹಿರವಾಗಿ ಏನಾದರೂ ಆಗ್ತಾ ಇದ್ದರೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಪೊಲೀಸರಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಅಂದರೆ ಬೇರೆ 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 ವರ್ಗಗಳಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಕಾನೂನು ಕ್ರಮಕ್ಕೆ ಒತ್ತಾಯಿಸಬೇಕು. ಇಲ್ಲ ಅಂದರೆ ಪ್ರತಿಭಟನೆಗೆ ಅವಕಾಶ ಇದೆ. ಇದೇ ಕಲರ್ಸ್ ಮುಂದೆನೋ ಇಲ್ಲ ಸುವರ್ಣ ಮುಂದೆನೋ ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಆಗ್ತಿದೆ ಪ್ರೊಟೆಸ್ಟ್ ಮಾಡಿ. ಪೊಲೀಸರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ. ಏನೋ ಒಂದು 20 ಜನ ಇದ್ರಿ, ಇನ್ನೊಂದು 20 ಜನ ಸೇರಿಸ್ಕೊಳ್ಳಿ, ಬೇಡ 10 ಜನ ಕೂತ್ಕೊಳ್ಳಿ, ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ, ಇಲ್ಲ ಅನೈತಿಕ ಚಟುವಟಿಕೆ ಕಾನೂನಿಗೆ ವಿರುದ್ಧವಾಗಿ ನಡೀತಾ ಇದೆ, ಪೊಲೀಸರು ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಿ, ಧಿಕ್ಕಾರಕ್ಕೆ ಹೋಗಿ. ಯಾಕೆ ಆ್ಯಕ್ಷನ್ ಆಗಲ್ಲ? ಹಾಗೇ ಆಗ್ತದೆ. ಕಾನೂನನ್ನ ಕೈಗೆತ್ಕೊಂಡು ನುಗ್ಗಿ ಪುಂಡಾಟಿಕೆ ಮಾಡೋದಕ್ಕೆ ಯಾರು ನಿಲ್ಲಲ್ಲ, ಅದಕ್ಕೆ ಸಮರ್ಥನೆ ಬೇರೆ. ಸದ್ಯಕ್ಕೆ ಇವಿಷ್ಟು ಈ ಕಲರ್ಸ್ ಮಸಾಜ್ ಪಾರ್ಲರ್ನ ಕತೆ. ಸಾಕಷ್ಟು ದಿನಗಳಿಂದ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ತಣ್ಣಗಾಗಿದ್ದಂಥ ಅನೈತಿಕ ಪೊಲೀಸ್ಗಿರಿ ಅನ್ನೋದಕ್ಕಿಂತನೂ ಒಂದು ಪುಂಡರ ಗೂಂಡಾಗಿರಿ ಮತ್ತೆ ಶುರುವಾದಂತಿದೆ. ಅದು ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆ ಹೆಸರಿನಲ್ಲಿ. ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ, ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕಬೇಕಾಗಿದೆ. ನಿಮ್ಮ ಜೊತೆ ಸರ್ಕಾರ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.